Enjoyed dubbing for Kingdom in Tamil, so I'm really wishing him lot of love. ಕಿಂಗ್ಡಮ್ ಸ್ವಲ್ಪ ಲೇಟ್ ಆಯ್ತು ರಿವ್ಯೂ ಬರ್ಲಿಕ್ಕೆ. ಪ್ರೊಡ್ಯೂಸರ್ ಬಿ ನಾಗವಂಶಿ. ಈ ಮೂವಿ ಹೈಪ್ ಬರ್ಲಕ್ಕೆ ಕಾರಣ ಪ್ರೊಡ್ಯೂಸರ್ ಬಿ ನಾಗವಂಶಿನೇ. ಯಾಕಂದ್ರೆ ಫಸ್ಟ್ ಡೇಲಸ್ ಈ ಮೂವಿ ಪ್ರಾಜೆಕ್ಟ್ ಬಗ್ಗೆದಾಗಲಿ ಸೆಕೆಂಡ್ ಪಾರ್ಟ್ ಬಗ್ಗೆದಾಗಲಿ ಕಂಟಿನ್ಯೂ ಡಿಸ್ಕಸ್ ಅವ್ರು ಮಾಡ್ಲತ್ತರು. ಡೆಫಿನೆಟ್ಲಿ ವಿಜಯ್ ದೇವರಕೊಂಡ ತಿರುಪತಿ ದೇವ್ರಿಗೆ ಏನು ಬೇಕಂದ್ರೆ ಈ ಮೂವಿ ಅಂತಕ ಸಕ್ಸಸ್ಫುಲ್ ಅಂತಕ ನೆಡ್ಲತ್ತದ ಈಗ ಅಂತಕ. ಸೊ ಫಸ್ಟ್ ಆಫ್ ಸ್ಟೋರಿ ಹೇಳಬೇಕಂದ್ರೆ ಫುಲ್ ಎಂಗೇಜಿಂಗ್ ಅದ. ಆ ರನ್ ಹೆಂಗೆ ಮಿಸ್ ಆತನ, ಹೆಂಗೆ ಹುಡುಕಾಡ್ತಾನ, ಒಂದು ಸ್ಪೈ ಅಲ್ಲಿ ಕಾನ್ಸ್ಟೇಬಲ್ ರೋಲ್ ಅಲ್ಲಿ ಯಾವ ಥರ ಮತ್ತು ಶಿಫ್ಟ್ ಆತನ ಮತ್ತು ಶ್ರೀಲಂಕಾದ ಏನು ಸ್ಟೋರಿ ಅದ ಇದೆಲ್ಲ ಚಲೋ ಇಂಪ್ಯಾಕ್ಟ್ ಆಗಿ ಚಲೋವಾಗಿ ತೋರಿಸ್ಲಿಕ್ಕೆ ಇಲ್ಲಿ ಕ್ವಶನ್ ಮಾಡ್ರೆ. ಬಟ್ ಸೆಕೆಂಡ್ ಹಾಫ್ ಬರ್ತದೆ ನೋಡಿರಿ, ವಿಲನ್ ಕ್ಯಾರೆಕ್ಟರ್ ವೆಂಕಟೇಶ್ ನ್ಯೂ ಆ್ಯಕ್ಟರ್ ನೋಡಿ ಅವ್ರಂತ ಬಸ್ ಲಿಟ್ರಲಿ ರೀಸೆಂಟ್ಲಿ ಬೆಂಚ್ ಮೂವಿ ಒಳಗೆ ಅದು ಕ್ಯಾರೆಕ್ಟರ್ ಹೆಂಗೆ ನಾನು ಕಂಡಿದ್ದು ನೋಡಿ ಅದೇ ಥರ ನನಗೆ ಲುಕ್ ನನಗೆ ಅನಿಸಿತ್ತು ಮೂವಿ ನೋಡೋ ಮಟ್ಟಿಗೆ ಅಂತಿರ್ಕ. ಬಟ್ ಸತ್ಯದೇವ್ರ ಪರ್ಫಾರ್ಮೆನ್ಸ್ ಡೀಸೆಂಟ್ ನನಗೆ ಅನ್ಸದ. ಆ ಒಂದು ಇನ್ನೊಂದು ಜನ್ಮ ಒಟ್ಟಿಗೆ ಬರ್ತಾನೆ ಆ ಥರ ಕಾನ್ಸೆಪ್ಟ್ ಇದು ಮೂವಿ ಅಂತಿರ್ಕದ. ಸೊ ಒಂದು ಟೈಮ್ನಾಗ ವಿಜಯ್ ದೇವರಕೊಂಡ ಏನಿದ್ದೀನು ಆ್ಯಕ್ಚುಲಿ ಫಿಲ್ಮ್ನಲ್ಲಿ 3 ಸಾಂಗ್ ಇರಬೇಕಿತ್ತು. ಒಂದು ಸಾಂಗ್ ಎಗಸ್ಬಿಟ್ರೆ ಲವ್ ಸ್ಟೋರಿ ಸಾಂಗ್ ಅಂತಿರ್ಕದ. ಇವಾಗ ಕಿಂಗ್ಡಮ್ ಮೂವಿ ನೋಡಿದ್ರೆ ನಿಮಗೆ ಅನ್ಸಕ್ಕೆ